ವೀಕ್ಷಕರೇ ನಮಸ್ಕಾರ. ಛತ್ರಪತಿ ಶಿವಾಜಿ ಮಹಾರಾಜರಂದ್ರೆ ನಮಗೆ ತಟ್ಟನೆ ನೆನಪಿಗೆ ಬರೋದು ಅವರ ಧೈರ್ಯ, ಶೌರ್ಯ, ಪರಾಕ್ರಮ ಮತ್ತು ಯುದ್ಧ ನೀತಿ, ಕೋಟೆ ಕೊತ್ತಲಗಳ ನಿರ್ಮಾಣ, ಅದೇ ರೀತಿ ಅವರ ಸೌಹಾರ್ದತೆ ನೀತಿ ಮತ್ತು ರಾಷ್ಟ್ರ ನಿರ್ಮಾಣ ಕಾರ್ಯ ಇವೆಲ್ಲವೂ ಕೂಡ ಭಾರತೀಯರಿಗೆ ಪ್ರೇರಣೆಯಾಗಿವೆ. ಅತ್ಯುತ್ತಮವಾದ ಆಡಳಿತ ನೋಡಿ, ಮಹಾನ್ ಯೋಧನಾಗಿದ್ದರೂ ಕೂಡ ಅತ್ಯುತ್ತಮ ಆಡಳಿತ, ಸೌಹಾರ್ದ ನೀತಿಗಳು, ಮಹಿಳೆಯರಿಗೆ ರಕ್ಷಣೆ, ಅದೇ ರೀತಿ ಎಲ್ಲ ಧರ್ಮಗಳನ್ನು ಸೌಹಾರ್ದತೆಯಿಂದ ನೋಡುತ್ತಿದ್ದರು ಶಿವಾಜಿ ಮಹಾರಾಜರು. ಇದರಿಂದಾಗಿ ಶಿವಾಜಿ ಮಹಾರಾಜರು ನಮಗೆ ಇವತ್ತು ಪ್ರೇರಣೆಯಾಗಿ ನಿಲ್ತಾರೆ, ಆದರ್ಶಪ್ರಾಯವಾಗಿ ನಿಲ್ತಾರೆ. ಇಂಥ ಶಿವಾಜಿ ಮಹಾರಾಜರು ಬರೀ ಭಾರತೀಯರಿಗೆ ಮಾತ್ರ ಪ್ರೇರಣೆಯಾಗಿಲ್ಲ, ಬದಲಿಗೆ ಇಸ್ರೇಲ್ನ ಜನತೆಗೆ ಕೂಡ ಶಿವಾಜಿ ಮಹಾರಾಜರು ಬಹುದೊಡ್ಡ ಪ್ರೇರಣೆಯಾಗಿದ್ದಾರೆ. ನೋಡಿ, ಅವರ ಸಾಹಸಗಳು, ಸೇನಾ ಸಾಹಸಗಳು, ಸೇನಾ ವಿಜಯಗಳು, ಪರಾಕ್ರಮ, ಶಿವಾಜಿ ಮಹಾರಾಜರ ಗೆರಿಲ್ಲಾ ಯುದ್ಧ ನೀತಿ ಇಸ್ರೇಲಿಗರಿಗೆ ತುಂಬಾ ಮೆಚ್ಚುಗೆಯಾಗಿದೆ. ಅಷ್ಟೇ ಅಲ್ಲ, ಪ್ರೇರಣೆಯಾಗಿದೆ ಮತ್ತು ಆದರ್ಶಪ್ರಾಯ ಕೂಡ ಆಗಿದೆ. ಇದರಿಂದಾಗಿ ಶಿವಾಜಿ ಮಹಾರಾಜರ ಆದರ್ಶಗಳನ್ನು, ಅವರ ಪ್ರೇರಣೆಗಳನ್ನು, ಅವರ ಸಾಹಸವನ್ನು, ಅವರ ವ್ಯಕ್ತಿತ್ವ, ಜೀವನ ಕ್ರಮವನ್ನು ಇಸ್ರೇಲಿಗರು ತುಂಬಾ ಮೆಚ್ಚಿಕೊಂಡಿದ್ದಾರೆ. ಇದರಿಂದಾಗಿ ಇಸ್ರೇಲ್ನಲ್ಲಿ ಶಿವಾಜಿ ಮಹಾರಾಜರ ಪ್ರತಿಮೆಯನ್ನು ನಿರ್ಮಾಣ ಮಾಡುವುದಕ್ಕೆ ಇಸ್ರೇಲ್ ನಿರ್ಧರಿಸಿದೆ. ಮರಾಠ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ಹಿಂದವಿ ಸ್ವರಾಜ್ಯ ಎಂಬ ಪರಿಕಲ್ಪನೆಯನ್ನು ಜಾರಿಗೆ ತಂದಂತಹ ಶಿವಾಜಿ ಮಹಾರಾಜರು ಅವತ್ತು ದೈತ್ಯ ಮೊಘಲ್ ಸೇನೆಯ ಎದೆಗುಂಡಿಗೆಯನ್ನು ನಡಗಿಸಿದ್ರು. ಬಿಜಾಪುರ ಸುಲ್ತಾನರ ಅರಮನೆಯ ಗೋಡೆಗಳನ್ನು ಅಲುಗಾಡುವಂತೆ ಮಾಡಿದ್ರು. ಅವರ ದೂರದೃಷ್ಟಿ, ಗೆರಿಲ್ಲಾ ಯುದ್ಧ ನೀತಿಯಿಂದಾಗಿ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳನ್ನೇ ಹುಟ್ಟಡಗಿಸುವಂತೆ ಮಾಡಿದ್ರು ಶಿವಾಜಿ ಮಹಾರಾಜರು. ನೋಡಿ, ಅವರ ಪಡೆ ಇದ್ದದ್ದು ಬರೀ 300 ಮಾವಳಿ ಯೋಧರನ್ನು ಕಟ್ಟಿಕೊಂಡು ಮರಾಠ ಸಾಮ್ರಾಜ್ಯವನ್ನು ಹುಟ್ಟು ಹಾಕಿದ ಕತೆ ಇದೆಯಲ್ಲ, ಅದು ರೋಮಾಂಚನಕಾರಿಯಾಗಿದೆ. ಅವರ ಸಾಹಸ ಇದೆಯಲ್ಲ, ತುಂಬಾ ರೋಮಾಂಚನಕಾರಿಯಾಗಿದೆ. ಅದೇ ರೀತಿ ಅವರ ಕೈಗೊಂಡಂತ ನಿರ್ಧಾರಗಳು, ಅದೇ ರೀತಿ ಅವರ ತಂತ್ರಗಳು, ಯುದ್ಧ ತಂತ್ರಗಳು ಕೂಡ ಇವತ್ತು ಗಡಿಮೀರಿ ಹೋಗುತ್ತಿವೆ. ಇಸ್ರೇಲ್ನ ಜನತೆಗೆ ತುಂಬಾ ಪ್ರಭಾವಿಸಿವೆ. ಇದರಿಂದಾಗಿ ಜೂನ್ 6ರಂದು ಮಹಾರಾಷ್ಟ್ರದಲ್ಲಿ, ಜೂನ್ 6ರಂದು ಮುಂಬೈನಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಶಿವಾಜಿ ಮಹಾರಾಜರ ಪ್ರತಿಮೆಯನ್ನು ನಿರ್ಮಿಸುವುದಾಗಿ, ಇಸ್ರೇಲ್ನ ಯಾವುದಾದ್ರೂ ಒಂದು ನಗರದಲ್ಲಿ ಶಿವಾಜಿ ಮಹಾರಾಜರ ಪ್ರತಿಮೆಯನ್ನು ನಿರ್ಮಿಸುವುದಾಗಿ ಹೇಳಿದ್ದಾರೆ. ಈ ಮೂಲಕ ಭಾರತ ಮತ್ತು ಇಸ್ರೇಲ್ ನಡುವೆ ಸಂಬಂಧ ಮತ್ತಷ್ಟು ಗಟ್ಟಿಗೊಳ್ಳುತ್ತಿದೆ. ನೋಡಿ, ಈಗಾಗಲೇ ರಕ್ಷಣೆ ವಿಷಯದಲ್ಲಿ ಭಾರತ ಮತ್ತು ಇಸ್ರೇಲ್ ನಡುವೆ ಸಂಬಂಧ ಗಟ್ಟಿಗೊಂಡಿದೆ. ರಾಜತಾಂತ್ರಿಕವಾಗಿ ಕೂಡ ಎರಡು ದೇಶಗಳ ನಡುವೆ ಸಂಬಂಧ ಗಟ್ಟಿಗೊಂಡಿದೆ. ಇನ್ನು ಮುಂದೆ ಸಾಂಸ್ಕೃತಿಕವಾಗಿ ಎರಡೂ ದೇಶಗಳ ನಡುವಿನ ಸಾಂಸ್ಕೃತಿಕ ಸಂಬಂಧ ಮತ್ತಷ್ಟು ಬಲಗೊಳ್ಳಲಿದೆ. ಅಷ್ಟಕ್ಕೂ ಇಸ್ರೇಲಿಗರಿಗೆ ಶಿವಾಜಿ ಅಂದ್ರೆ ಯಾಕೆ ಪ್ರೇರಣೆ ಮತ್ತು ಆದರ್ಶಪ್ರಾಯ? ನೋಡಿ ವೀಕ್ಷಕರೇ, ಮೊದಲನೇದಾಗಿ 2000 ವರ್ಷಗಳಿಂದ ಬೇನಿ ಯಹೂದಿ ಸಮುದಾಯ, ಬೇನಿ ಇಸ್ರೇಲಿಗರು ಭಾರತದಲ್ಲಿ ನೆಲೆಸಿದ್ದಾರೆ. ಅದು ಮಹಾರಾಷ್ಟ್ರ ಮತ್ತು ಕೊಂಕಣ ಭಾಗದಲ್ಲಿ ನೆಲೆಸಿದ್ದಾರೆ. ಅದೇ ರೀತಿ ಶಿವಾಜಿ ಆಡಳಿತದಲ್ಲಿ ಕೂಡ ಈ ಯಹೂದಿಗಳಿಗೆ, ಇಸ್ರೇಲ್ಗಳಿಗೆ ವ್ಯಾಪಾರ ಮಾಡುವುದಕ್ಕೆ ಒಂದು ಉತ್ತಮ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದರು. ಹೀಗಾಗಿ ಶಿವಾಜಿ ಮಹಾರಾಜರ ಬಗ್ಗೆ ಅವರಿಗೆ ತುಂಬಾ ಒಳ್ಳೆಯ ಅಭಿಪ್ರಾಯವಿದೆ. ಮಹಾರಾಜರ ಗೆರಿಲ್ಲಾ ಯುದ್ಧ ನೀತಿಯನ್ನು ಇಸ್ರೇಲ್ ಅಳವಡಿಸಿಕೊಂಡಿದೆ. ನೋಡಿ, ಶಿವಾಜಿ ಮಹಾರಾಜರ ಯುದ್ಧ ನೀತಿಯನ್ನು, ಶಿವಾಜಿ ಮಹಾರಾಜರ ಗೆರಿಲ್ಲಾ ಯುದ್ಧ ನೀತಿಯನ್ನು ಇಸ್ರೇಲ್ ಅಳವಡಿಸಿಕೊಂಡಿದೆ. ಹೀಗಾಗಿ ಇಸ್ರೇಲಿಗರಿಗೆ ಬಹುತೇಕ ಶಿವಾಜಿ ಮಹಾರಾಜರು ಬಹುದೊಡ್ಡ ಯೋಧ, ಅತ್ಯುತ್ತಮ ಯೋಧನಾಗಿ ಕಾಣಿಸಿಕೊಂಡಿದ್ದಾರೆ. ಅದೇ ರೀತಿ ಅವರ ಯುದ್ಧ ನೀತಿಗಳು, ಯುದ್ಧ ತಂತ್ರಗಳು, ರಣತಂತ್ರಗಳು, ಅದೇ ರೀತಿ ಅವರ ಅತ್ಯುತ್ತಮ ಆಡಳಿತ ಇಸ್ರೇಲ್ಗರಿಗೆ ಆದರ್ಶಪ್ರಾಯವಾಗಿದ್ದರಿಂದ ಇವತ್ತು ಮುಂಬರುವ ದಿನಗಳಲ್ಲಿ ಇಸ್ರೇಲ್ನ ಯಾವುದಾದ್ರೂ ಒಂದು ನಗರದಲ್ಲಿ ಶಿವಾಜಿ ಮಹಾರಾಜರ ಪ್ರತಿಮೆಯನ್ನು ಸ್ಥಾಪಿಸುವುದಕ್ಕೆ ಮುಂದಾಗಿದೆ. ಅದು ಮಹಾರಾಷ್ಟ್ರ ಸರ್ಕಾರದ ಸಹಕಾರ ಮತ್ತು ಸಮನ್ವಯತೆಯಿಂದ. ವೀಕ್ಷಕರೇ ನೋಡಿ, ಶಿವಾಜಿ ಮಹಾರಾಜರು ಇಸ್ರೇಲ್ ಜನತೆಗೆ ಯಾಕೆ ಮುಖ್ಯ ಆಗ್ತಾರೆ ಮತ್ತು ಅಲ್ಲಿನ ಸರ್ಕಾರ ಇಂಥದ್ದೊಂದು ಯಾಕೆ ತೀರ್ಮಾನ ಕೈಗೊಂಡಿದೆ ಅಂದ್ರೆ, ಮೊದಲನೇದಾಗಿ ಒಟ್ಟೋಮನ್ ಸಾಮ್ರಾಜ್ಯದ ನಿಯಂತ್ರಣದಲ್ಲಿದ್ದ ಐಫಾ ನಗರವನ್ನು ಮುಕ್ತಗೊಳಿಸುವಲ್ಲಿ ಅಂದು ಭಾರತೀಯ ಅಶ್ವದಳದ ಸೈನಿಕರು ಮಹತ್ವದ ಪಾತ್ರ ವಹಿಸಿದ್ರು. ಶಿವಾಜಿ ಮಹಾರಾಜರು ಅನುಸರಿಸಿದ್ದ ಗೆರಿಲ್ಲಾ ಯುದ್ಧ ತಂತ್ರ ಮತ್ತು ಸೈನಿಕ ತತ್ವಗಳು ಭಾರತೀಯ ಸೈನಿಕರಿಗೆ ಸ್ಫೂರ್ತಿಯಾಗಿದ್ದವು. ಈ ಕಾರಣದಿಂದಲೇ ಇಸ್ರೇಲ್ ಸರ್ಕಾರ ಅವರಿಗೆ ಗೌರವ ಸೂಚಿಸಲು ಇಂಥದ್ದೊಂದು ನಿರ್ಧಾರ ಕೈಗೊಂಡಿದೆ. ಅಷ್ಟೇ ಅಲ್ಲ, ಇಸ್ರೇಲ್ ಭಾರತೀಯ ರಾಜನ ಪ್ರತಿಮೆಯನ್ನು ಸ್ಥಾಪಿಸುವುದು ಇದೇ ಮೊದಲು. ಈ ಯೋಜನೆ ಉಭಯ ರಾಷ್ಟ್ರಗಳ ನಡುವಿನ ಸಾಂಸ್ಕೃತಿಕ ಬಾಂಧವ್ಯದ ಸಂಕೇತವಾಗಿದೆ. ವಿಶ್ವಾದ್ಯಂತ ಭಾರತೀಯರು ಮತ್ತು ಶಿವಾಜಿ ಮಹಾರಾಜರ
ಅಭಿಮಾನಿಗಳಲ್ಲಿ ಸಂತಸ ಮೂಡಿಸಿದೆ. ಈ ಪ್ರತಿಮೆಯನ್ನು ಹೈಫಾ ನಗರ ಅಥವಾ ಇಸ್ರೇಲ್ನ ಮತ್ತೊಂದು ಪ್ರಮುಖ ನಗರದಲ್ಲಿ ಸ್ಥಾಪಿಸುವ ಸಿದ್ಧತೆಗಳು ನಡೆಯುತ್ತಿವೆ. ನಿರ್ದಿಷ್ಟವಾಗಿ ಎಲ್ಲಿ ಅಂತ ಅಂತಿಮಗೊಂಡಿಲ್ಲ. ಆದರೆ ಇಸ್ರೇಲ್ನ ಪ್ರಮುಖ ನಗರದಲ್ಲಿ ಶಿವಾಜಿ ಮಹಾರಾಜರ ಪ್ರತಿಮೆಯನ್ನು ಸ್ಥಾಪಿಸಲಾಗುತ್ತದೆ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.